ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜಿತಾ ಅಡುಗೆ ಮನೆ. ಇವತ್ತು ಸ್ವಲ್ಪನೇ ಇತ್ತು, ಒಂದೇ ಒಂದು ಕಟ್ಟು ತೊವೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿದೆ. ಈಗ ಇವೆರಡನ್ನು ಬಳಸಿ ತೊವೆ ಹೇಗೆ ಮಾಡೋದಂತ ನೋಡೋಣ. ನೋಡ್ತಿದ್ರಲ್ಲ, ಒಂದೇ ಒಂದು ಈರುಳ್ಳಿ, ಟೊಮೆಟೊ, ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಇವೆಲ್ಲನೂ ಹಚ್ಕೊಳ್ಳೋಣ. ಈಗ ನೋಡ್ತಿದ್ದೀರಲ್ಲ, ತೊವೆಗೆ ನಾನು ಇಲ್ಲಿ ಫಸ್ಟು ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ, ಪಾಲಕ್ ಮತ್ತು ಮೆಂತ್ಯವನ್ನು. ಈಗ ಇದನ್ನು ನೀರಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ತೊಳ್ಕೊಬೇಕೀಗ. ನಿಮಿಷ ಹಂಗೆ ಬಿಟ್ಟರೆ ಕ್ಲೀನಾಗಿ ಮಣ್ಣೆಲ್ಲ ಕೆಳಗಡೆ ಕೂರುತ್ತೆ. ಮೇಲೆ ಒಂದೆರಡು ಸಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು, ಆಯಿತಾ. ಈಗ ಒಗ್ಗರಣೆ ಹಾಕಬೇಕಾಗಿರೋದು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಟೊಮೆಟೊ, ಈರುಳ್ಳಿ, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಬನ್ನಿ ಈಗ ಒಗ್ಗರಣೆ ಹಾಕೋಣ. ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಒಗ್ಗರಣೆ ಆಗಿದೆ. ಈಗ ಇದಕ್ಕೆ ಈರುಳ್ಳಿ ಟೊಮೆಟೊನ ಹಾಕ್ಕೊಳ್ಳೋಣ. ಈಗ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗೋಗ್ಬಿಡೋಣ. ಫ್ರೈ ಆಗೋ ಅಷ್ಟರಲ್ಲಿ ನಾವು ಖಾರ ಸಾಕಾಗಲ್ಲ, ಹಾಗಾಗಿ ಇನ್ನೊಂದು ಗ್ರೈಂಡ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ. ಅವಾಗ ತುಂಬ ಅನಿಸೋದಿಲ್ಲ. ಹಾಗಾಗಿ ಇಲ್ಲ ಒಟ್ಟಿಗೆ ಇದೆಲ್ಲ ಹಾಕ್ಬಿಟ್ರೆ ತುಂಬ ಜಾಸ್ತಿ ಅನಿಸ್ಬಿಡುತ್ತೆ ಮೆಣಸಿನ್ಕಾಯಿ. ರುಬ್ಬಿಬಿಟ್ಟು ಹಾಕ್ಕೊಂಡ್ರೆ ಏನಷ್ಟು ಅನಿಸಲ್ಲ. ಈಗ ಇದಕ್ಕೇನು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಇದಕ್ಕೆ ಬೇಕಿದ್ರೆ ನೀವು ಬೆಳ್ಳುಳ್ಳಿ ಹಾಕ್ಕೊಂಡು ಧನಿಯಾ ಹಾಕ್ಕೊಂಡು ರುಬ್ಕೋಬೋದು. ನಾನು ಬರೀ ಇವೆರಡೇ ಹಾಕಿ ರುಬ್ಬುತ್ತಾ ಇದ್ದೀನಿ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ತರಿಯಾಗಿ. ನೋಡಿದ್ವಿ, ಜೀರಿಗೆ, ಮೆಣಸು ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈಗ ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲ ಒಂದ್ಸಲಿ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮಾಮೂಲಾಗಿ ತವೆ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ತಾರೆ, ಅದ್ರ ಬದಲು ಈ ಥರ ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಂಡು ಮತ್ತು ಈ ಥರ ಒಗ್ಗರಣೆ ಹಾಕಿ ಮತ್ತು ಇದಕ್ಕೆ ಈಗ ನಾವು ಬೇಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ತುಂಬ ರುಚಿ ಅನಿಸುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನೋಡ್ತಿದ್ದೀರಲ್ವ, ಈಗ ಸೊಪ್ಪೆಲ್ಲ ಈಗ ಇದಕ್ಕೆ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಕುದೀತಿಲ್ಲ, ಇದಕ್ಕೆ ನಾನು ಅಲ್ಲಿ ಹೇಳಿದ್ನಲ್ಲ ಧನಿಯಾ ಪೌಡ್ರ್, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಿದ್ದೀನಿ. ಇದೊಂಚೂರು ಜೀರಿಗೆ ಮೆಂತ್ಯ ಪುಡಿ ಸಹ ಹಾಕ್ಕೋಬೋದು, ಇವಾಗಲೇ ಚೆನ್ನಾಗಿರುತ್ತೆ. ಈಗ ಇದಕ್ಕೇ ಒಂದು ಕಪ್ಪಷ್ಟು ಹುಣಸೆ ನೀರು ನೆನೆಸಿಟ್ಟಿದ್ದ ಅವಾಗಲೇ ತೋರಿಸಿದ್ಮೇಲೆ ಈಗ ರಸವನ್ನು ಹಾಕ್ಕೊತಿದ್ದೀನಿ. ಹುಣಸೆ ರಸವನ್ನು ಹಾಕ್ಕೊಂಡು ನಂತರ ಈಗ ಇದಕ್ಕೆ ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ, ಸ್ವಲ್ಪ ಹಿಂಗು ಹಾಕ್ಕೊಳ್ಳೋಣ, ಧನಿಯಾ ಪುಡಿ ಮತ್ತು ಜೀರಿಗೆ ಮೆಂತ್ಯದ ಪುಡಿ ಈ ಥರ ಎಲ್ಲ ಇಟ್ಕೊಂಡಾಗ ಈ ಥರ ತವೆ ಮಾಡಿದಾಗ ಅದನ್ನು ಒಂದೊಂದು ಸ್ಪೂನ್ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಜೀರಿಗೆ ಮೆಂತ್ಯ ಫ್ರೈ ಮಾಡಿ ಪೌಡ್ರ್ ಮಾಡಿ ತೊಗೋಬೇಕು. ಆವಾಗ ಮೆಂತ್ಯನ ಫ್ರೈ ಮಾಡಿರ್ತೀವಲ್ಲ, ಹಾಗಾಗಿ ಅದು ಕಹಿ ಅನಿಸೋದಿಲ್ಲ. ಜೀರಿಗೆ ಮೆಂತ್ಯದ ಪುಡಿ ಒಂದು ಸ್ವಲ್ಪ, ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೋಡ್ತಿದ್ದೀರಲ್ವ, ಈಗ ಬೇಯೋಷ್ಟರಲ್ಲಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ. ಪಾಲಕ್ ಸೊಪ್ಪಿಲ್ಲ ಅಂದರೆ ಬರೀ ಮೆಂತ್ಯ ಸೊಪ್ಪಲ್ಲೇ ಇದೇ ಪ್ರಾಸೆಸ್ಸಲ್ಲೇ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಆಲ್ರೆಡಿ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇದೊಂದು 5 ನಿಮಿಷ ಬಿಟ್ಟು ಈಗ ಇದಕ್ಕೆ ಬೇಳೆಯನ್ನು ಹಾಕ್ಕೊಳ್ಳೋಣ. ಈಗ ನೋಡಿ, ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಬೇಳೆಯಲ್ಲಿ ನೀರು ಜಾಸ್ತಿ ಆಗಿದ್ರೆ ಅದನ್ನು ಬಗ್ಗಿಸ್ಕೊಳ್ಳೋಣ. ಇದನ್ನು ತಿಳಿಸಾರು ರೆಡಿ ಮಾಡ್ಕೊಳ್ಳೋಣ. ಈ ಬೇಳೆಯನ್ನು ಈ ಬಾಂಡಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬಗ್ಸಿರೋ ಕಟ್ ಸಾರಿಗೆ ಒಂದು ಸ್ಪೂನ್ ಸಾರಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ, ಸ್ವಲ್ಪ ಬೆಲ್ಲ, ಹುಣಸೆ ರಸ ಹಾಕ್ಕೋಬೇಕು. ಇಲ್ಲಾಂದರೆ ಈ ಥರ ನಿಂಬೆ ಹುಳಿನೂ ಹಾಕ್ಕೊಂಡು ಈಗ ಇದನ್ನು ಕುದಿಸ್ಕೊಳ್ಳೋಣ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದ್ದ ಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ತಿಳಿಸಾರು ರೆಡಿ ಆಗುತ್ತೆ.
ತೊವೆ ಎಲ್ಲ ಕುದ್ದು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೆಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ, ಈಗ ಸಾರದು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಅರ್ಧ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ. ಈಗ ಇದು ಕುದೀತಿದಲ್ಲ, ಈಗ ಇದಕ್ಕೆ ಕೊತ್ತಂಬರಿ ಕರಿಬೇವು ಹಾಕ್ಕೊಳ್ಳೋಣ. ಈಗ ಇದು ಕುದೀತಿದೆ, ಕೆಳಗಿಳಿಸೋಣ. ತುಪ್ಪ ಹಾಕೋಣ. ಈಗ ಸಾಸಿವೆ ಜೀರಿಗೆ, ಹಾಯ್ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ಈಗ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಕಿದ್ದಾವೆ ಮತ್ತು ಅದರಿಂದ ತೆಗೆದಿರೋ ಸಾರು, ಬೇಳೆ ಕಟ್ಟಿದ ಸಾರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.